ಶಂಕರಾಚಾರ್ಯರು, ರಾಮಕೃಷ್ಣ ಪರಮಹಂಸರು, ವಿವೇಕಾನಂದ ಎಲ್ಲ ಮಹನೀಯರನ್ನ ಜ್ಞಾಪಿಸ್ಕೊಳ್ಳೋದು ಹೆಸರು ಒಬ್ರಿಬ್ಬರದ್ದು ಹೇಳೋಕ್ಕಾಗಲ್ಲ. ಎಲ್ಲರೂ ನಿಸ್ವಾರ್ಥ ಪರಿಪೂರ್ಣರಾಗಿದ್ದರು. ಅದರಿಂದ ನಿಸ್ವಾರ್ಥರು. ಅವರಿಗೆ ಇಡೀ ಪ್ರಪಂಚವೇ ನಂದು ಅಂತ ಅವರು ತಗೊಂಡ್ಬಿಟ್ಟಿದ್ರು. ಇದನ್ನೇ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಕರಿತೀವಿ. ಅವ್ರು ಎಲ್ಲಕ್ಕೂ ಅವ್ರು ಸ್ಪಂದಿಸ್ತಾ ಇದ್ರು. ಎಲ್ಲದಕ್ಕೂ ಜವಾಬಿತ್ತು, ಅವ್ರ ಹತ್ರ ಉತ್ತರ ಇತ್ತು. ಈಗ ಪ್ರಪಂಚಕ್ಕೆ ಜವಾಬ್ದಾರಿ ತಗೊಳ್ಳೋದು ಅಂದಾಗ ತುಂಬ ಜನಕ್ಕೆ ಭಯ ಆಗತ್ತೆ. ಅಯ್ಯೋ, ನಮ್ಮದೇ ನಮಗೆ ಸಾಕಾಗಿದೆ, ನಮ್ಮ ಸಂಸಾರನೇ ನಮ್ಮ ದೊಡ್ಡದು, ನಮ್ಮ ವ್ಯಾಪಾರನೇ ದೊಡ್ಡದು, ನಮಗೆ ಪ್ರಪಂಚಕ್ಕೆ ಅದು ಹೆಂಗೆ ನಾವು ಜವಾಬ್ದಾರಿ ತಗೊಳಕ್ಕಾಗತ್ತೆ? ಯಾರೋ ಹೇಳ್ಬಿಟ್ರು ಅಂತ ತಗೊಳಕ್ಕಾಗತ್ತಾ? ನಮ್ಮ ಜೀವನ ಮಾಗಬೇಕಾದ್ರೆ, ಆ ಜೀವನ ಮಾಗಬೇಕಾದ್ರೆ ನಾವು ಆ ಪ್ರಾಸೆಸ್ಗೆ ಹೋಗಬೇಕು. ಒಂದು ಕಾಯಿ ಮಾಗುವಾಗ ಯಾವ ಪ್ರಾಸೆಸ್ಗೆ ಹೋಗುತ್ತೋ ಅದನ್ನು ಸಂಸ್ಕಾರ ಅಂತ ಹೇಳ್ತಾರೆ. DVG ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಇದರಲ್ಲಿ. ಎಲ್ಲಕಂ ನಿನಗಿಲ್ಲ ಕರ್ತವ್ಯದ ಅಧಿಕಾರ. ನೀನು ಪ್ರಪಂಚಕ್ಕೆ ಜವಾಬ್ದಾರಿ ತಗೊಂಡ್ಮೇಲೆ ನೀನು ಹೋಗಿ ಎಲ್ಲ ಕಾರ್ಯಕ್ಷೇತ್ರದಲ್ಲೂ ನೀನೇನು ಕೆಲಸ ಮಾಡಬೇಕಾಗಿಲ್ಲ, ಎಲ್ಲದರಲ್ಲೂ ಅಧಿಕಾರ ತಗೊಳ್ಬೇಕಾಗಿಲ್ಲ, ಎಲ್ಲವನ್ನು ಆಳ್ಬೇಕಾಗಿಲ್ಲ. ಆದರೆ ಇಲ್ಲದೆಯೂ ಇಲ್ಲ. ನೀನು ಎಲ್ಲದಕ್ಕೂ ಜವಾಬ್ದಾರಿ ತಗೊಂಡು, ಎಲ್ಲದಕ್ಕೂ ಅಧಿಕಾರ ವಹಿಸ್ಕೊಂಡು, ಎಲ್ಲಾನು ನೋಡಿಕೊಂಡು ಒಂದು ಜನ್ಮದಲ್ಲಿ ಎಲ್ಲ ಇಡೀ ಪ್ರಪಂಚ ನೋಡ್ಕೊಳಕ್ಕಾಗತ್ತಾ? ಆಗಲ್ಲ. ಹಾಗೆ ಅಂತ ಇಲ್ಲದೆಯೂ ಇಲ್ಲ. ನಿನಗೆ ಕೆಲವು ಒಂದು ಪಾಲಿದೆ, ನಿನಗೊಂದು ಪಾತ್ರ ಇದೆ, ನಿನಗೊಂದು ಧರ್ಮ ಇದೆ, ನಿನಗೊಂದು ಪಾಲಿದೆ, ನಿನಗೊಂದು ಜ್ಞಾನ ಇದೆ. ನೀನು ಅಲ್ಲಿ ಹೋರಾಡಲೇಬೇಕು, ನಿನ್ನ ಪಾಲು ನೀನು ಮಾಡಲೇಬೇಕು. ಅದನ್ನು ಹೇಗೆ ಮಾಡಬೇಕು? ಅದನ್ನು ಪ್ರಪಂಚಕ್ಕಾಗಿ ಮಾಡಬೇಕು. ನಿನ್ನ ಮನೇನ ಪ್ರಪಂಚಕ್ಕಾಗಿ ನಡೆಸಬೇಕು. ನಿನ್ನ ವ್ಯಾಪಾರನ ಎಲ್ಲರಿಗೋಸ್ಕರ ಮಾಡಬೇಕು. ನೀನೇನಾದರೂ ಒಂದು ಕವಿತೆ ಬರೆದ್ರೆ ಎಲ್ಲರಿಗೂ ಸಿಗಬೇಕದು. ನೀ ಏನಾದರೂ ಮಾಡಿದ್ರೆ ಎಲ್ಲರಿಗೂ ಯಾವ ಅಪೇಕ್ಷೆಯೂ ಇಲ್ಲದೆ ಎಲ್ರಿಗೂ ಮಾಡಬೇಕು. ಇಷ್ಟೇ ಮಾಡು, ಎಲ್ರಿಗೂ ಮಾಡು. ಇಲ್ಲದೆಯೂ ಇಲ್ಲ ನಿನಗಾ ಹೊರೆಯ ಪಾಲು ಸಲ್ಲಿಸದ ಇನಿತ. ಆ ಸ್ವಲ್ಪ ಏನೋ ಅಂದ್ಕೊಂಡಿದೆಯಲ್ಲ, ಅದೇ ನಿನಗೆ ಸರ್ವಸ್ವ. ಹಾಗೆ ಅಂತ ಅಲ್ಲಿ ಚೌಕಾಸಿ ಮಾಡಬೇಡ. ಮಿಕ್ಕಿದ್ದು ವಿಧಿಗೆ ಬಿಡು. ಮಿಕ್ಕಿದ್ದನ್ನ ಪಾಲಿಗನ ಪಾಡು. ಆ ಪರಮಾತ್ಮ ನೋಡ್ಕೊಳ್ತಾನೆ. ಆದರೆ ಅವನಿಗೆ ಒಲ್ಲನವನ್ ಅರೆನೆಚ್ಚ ಮಂಕುತಿಮ್ಮ. ಅರ್ಧ ಕೆಲಸ ಮಾಡೋರ್ನ, ಸೋಂಬೇರಿಗಳನ್ನ, ತನಗೆ ಯಾವುದಿದೆಯೋ ಆ ಕೆಲಸನೂ ಪೂರ್ತಿ ಮಾಡದೇ ಇರೋರ್ನ, ಮಾಡಕ್ಕಾದ್ರೂ ಮಾಡದೇ ಇರೋರ್ನ, ನನಗೆ ಅಂತ ನನಗೆ ಮಾತ್ರ ಅಂತ ಮಾಡೋರ್ನ ಅವನು ಮೆಚ್ಚೋದಿಲ್ಲ. ಪ್ರಪಂಚಕ್ಕೆ ಜವಾಬ್ದಾರಿ ತಗೋಬೇಕು ಅಂದರೆ ಅರ್ಥ ನಾವು ಮಾಡೋ ಕೆಲಸನ ನಿಷ್ಠೆಯಿಂದ ಪರಿಪೂರ್ಣವಾಗಿ ಎಲ್ಲರನ್ನೂ ಮನಸ್ಸಿನಲ್ಲಿ ಇಟ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ, ಸರ್ವೇ ಜನಃ ಸುಖಿನೋ ಭವಂತು ಅಂತ ಅಂದ್ಕೊಂಡು ನಮ್ಮ ಪುಟ್ಟ ಕೆಲಸವನ್ನು ನೆಟ್ಟಗೆ ಮಾಡಿಬಿಟ್ರೆ ಅದೇ ನಿಜವಾಗ್ಲೂ ಆ ಪಾಲಿಗನ ಪಾಡು. ಏನು ಮಿಕ್ಕಿದ್ ನೋಡ್ಕೊಳ್ಳಿ ಅಂತ ಬಿಟ್ಬಿಡ್ಬೇಕು. ಎಲ್ಲಕಂ ನಿನಗಿಲ್ಲ ಕರ್ತವ್ಯದ ಅಧಿಕಾರ, ಇಲ್ಲದೆಯೂ ಇಲ್ಲ ನಿನಗಾ ಹೊರೆಯ ಪಾಲು ಸಲ್ಲಿದ ಇನಿತ ಮಿಕ್ಕುದು ಪಾಲಿಗನ ಬಿಡು. ಒಲ್ಲನವನ್ ಅರೆನೆಚ್ಚ ಮಂಕುತಿಮ್ಮ. ಒಲ್ಲನವನ್ ಪರಮಾತ್ಮ ನಿಜವಾಗ್ಲೂ ಒಪ್ಪೋದಿಲ್ಲ ನೀನು ಅರ್ಧಂಬರ್ಧ ಮಾಡೋದು. ಪರಮಾತ್ಮನ ಪ್ರೀತಿ ಇಲ್ಲ, ಯಾರಿಗೋಸ್ಕರನೋ ಮಾಡೋದು. ಹಾಗೆ ಹೇಳಿದಾಗ ಎಷ್ಟೋ ಜನ ಹೇಳ್ತಾರೆ, ಇಡೀ ಪ್ರಪಂಚಕ್ಕೆ ನೀವು ಜವಾಬ್ದಾರಿ. ಅದು ಹೋಗೋದೇ ಇಲ್ಲ ತಲೆಗೆ. ನಮ್ಮ ಮನಸ್ಸು ಹೇಳುತ್ತೆ, ನೀನಿಷ್ಟು ನಿಂದಿಷ್ಟು ಇಷ್ಟು ಬಿಟ್ಟು ಯಾರ್ದು ನೋಡಬೇಡ, ನೀನು ನೋಡ್ಕೋ, ಬೇರೆಯವರೆಲ್ಲ ಹಾಳಾಗ್ಲಿ ಅಂತಲೇ ಇದು ಹೇಳೋದು. ನಮ್ಗನ್ಸತ್ತೆ ಫಲವೇನು ಹೆಣಗಾಡಿ ಹೋರಾಡಿ ಧರೆಯೊಳಗೆ. ನೀ ಪ್ರಶ್ನೆ ಕೇಳ್ಬೋದು. ಅವನು ಮಾಡೋದು ಮಾಡ್ತಾನೆ ಇರ್ತಾನೆ ದೇವರು. ಅವನಿಷ್ಟ ಬಂದಿದ್ದು ಅವನು ಹೆಂಗೆ ಬೇಕೋ ಹಾಗೆ ಮಾಡ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ನಮಗೇನು ಫೌಂಡೇಶನ್ನು ಇಲ್ಲ, ಎಲ್ಲಾನು ಹೊಲಸು, ಎಲ್ಲ ಗಲಿಬಿಲಿ ಅಂತ ಕಂಪ್ಲೇಂಟ್ ಮಾಡೋರೇ ಜಾಸ್ತಿ. 100 ಜನದಲ್ಲಿ ಜವಾಬ್ದಾರಿ ಇಡೀ ಪ್ರಪಂಚಕ್ಕೆ ನೀನಿದೆಯಪ್ಪ ಅಂದಾಗ ಒಪ್ಪಲ್ಲ.
ಅಟ್ಲೀಸ್ಟ್ ನಿನ್ನ ಕೆಲಸನಾದರೂ ಪರಿಪೂರ್ಣವಾಗಿ ಮಾಡು ಅಂದರೆ ದೇವರು ಅವನು ನನಗೆ ಕೈ ಬಿಡಲ್ಲ, ದೇವರು ಕಣ್ಣು ಬಿಡಲ್ಲ ಅಂತ ಶುರು ಮಾಡ್ತೀಯ. ಫಲವೇನು ಹೆಣಗಾಡಿ ಹೋರಾಡಿ ಧರೆಯೊಳಗೆ ಸಲಿಸದೊಂದನು ಒಂದನು ದೈವ ಬಿಡದು. ಹೊಲಸೆಲ್ಲ ಬಾಳು, ಹೊಲಸಲ್ಲವೆಲ್ಲ ಬಾಳ್, ಎಲ್ಲ ಹೊಲಸು, ಬಾಳ್ಗೆ ತಳಹದಿ ಇಲ್ಲ ಅನ್ಬೇಡ. ಗಲಿಬಿಲಿ ಎಂದೆಣಬೇಡ, ಎಲ್ಲ ಗಲಿಬಿಲಿ ಅಂತ ಅನ್ಬೇಡ. ತುಂಬ ಜನ ಹಾಗೆ ಹೇಳೋದು. ನಾವೇನು ಮಾಡ್ತೀವಿ, ದೊಡ್ಡದಾಗಿ ತಿಳ್ಕೊಂಡು ಹೇಳ್ತೀಯೋ ಏನು ಮಾಡೋದು. ಮೊನ್ನೆ ರೀಸೆಂಟಾಗಿ ಈ ಪ್ಯಾಂಡಮಿಕ್ ಜಾಸ್ತಿ ಆದಾಗ, ಆ ಕರೋನಾ ಜಾಸ್ತಿ ಆದಾಗ ನಾವು ಮಾರಿ ಅಂತ ಹೇಳಿದ್ವಿ, ಕಾಳಿಗೆ ಕೋಪ ಬಂದಿದೆ ಅಂತ ಹೇಳಿದ್ವಿ, ಹೆಮ್ಮಾರಿ ಅಂತಂದ್ವಿ. ಯಾಕೆ? ಕೆಂಡ ಮುಸುಡಿಯ ದೈವವೆಲ್ಲವನ್ನೂ ದಹಿಸುತ್ತೀರೆ. ಇದನ್ನು ಯಾವತ್ತೋ ಬರ್ದಿರೋದವರು. ಈ ಥರ ಯಾವಾಗಲೂ ನಡೀತಾ ಇರತ್ತೆ, ಬೇರೆ ಬೇರೆ ರೂಪದಲ್ಲಿ ನಡೀತಾ ಇರತ್ತೆ. ಆಕ್ಸಿಡೆಂಟ್ ಆಗ್ಬೋದು, ಇನ್ನೇನಾಗ್ಬೋದು, ನ್ಯಾಚುರಲ್ ಕೆಲಾಮಿಟೀಸ್ ಎಷ್ಟು ಥರ ಆಗ್ಬೋದು, ಕಾಡ್ಗಿಚ್ಚ ಆಗ್ಬೋದು, ಬೆಂಕಿ ಬೀಳ್ಬೋದು. ಕೆಂಡ ಮುಸುಡಿಯ ದೈವವೆಲ್ಲವನ್ನೂ ದಹಿಸುತ್ತೀರೆ, ದಂಡಧರ ನತ್ತನೆಲ್ಲವನ್ನೂ ಕೆಡಹುತ್ತೀರೆ. ಯಮ ಎಲ್ಲರನ್ನೂ ಸಾಯಿಸ್ಕೊಂಡು ಬರ್ತಾ ಇದ್ರೆ ಇಷ್ಟೊಂದು ಸಾವು ಅಂತ ಓದ್ತಾ ಇದ್ವಿ, ಕೇಳ್ತಾ ಇದ್ವಿ. ಇಷ್ಟೊಂದು ಅದಕ್ಕೆ ಇದೆರಡೂ ಕೇಳಿದಾಗ ನಮ್ದೇನಿದೆ ಅನ್ಸತ್ತಲ್ಲ. ಏನಿದೆ? ಮೊಂಡು ಘಾಸಿಯ ಲಾಭ ಪಿಂಡ ಮಾತ್ರ ತಾನೇ. ಅಯ್ಯೋ ಇನ್ನೇನು, ನಾವು ಯಾವಾಗ ಬೇಕಾದ್ರೂ ಸಾಯ್ಬೋದು, ನಮ್ದೇನಿಲ್ಲ. ಹೊರಳಿ ಪೆಟ್ಟು ಬೀಳ್ತಾ ಇದ್ರೆ ಅದೇ ಮಾಡಿಕೊಂಡು ಬಂಡ ಬಾಳೆ ನಮ್ಮದು. ಇದೇನಿದು ಹೀಗಾಗೋಯ್ತಲ್ಲ, ಬಂಡ ಬಾಳು, ಇನ್ನು ಬರೀ ಪಿಂಡ ಅಷ್ಟೇನೆ, ಇನ್ನೇನಿದೆ, ಎಲ್ಲ ಸಾಯೋದೇನೆ, ಎಲ್ಲ ಸಾಯ್ತಾ ಇದ್ದಾರೆ. ಈ ಥರ ಮಾತಾಡೋಕ್ಕೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾವುದೇ ಕಾಲಕ್ಕೂ ಸಣ್ಣದನ್ನು ನೋಡಿದಾಗ, ಜವಾಬ್ದಾರಿ ಇಲ್ಲದೆ ಇದ್ದಾಗ ಆ ಥರ ಬರುತ್ತೆ ಮನಸ್ಸಿಗೆ. ನಾನೇನು ಮಾಡೋದು, ಎಲ್ಲರೂ ಸಾಯ್ತಾ ಇದ್ದಾರೆ, ಪ್ರಳಯ ಆಗುತ್ತಂತೆ, ನಾವೇನು ಮಾಡೋಕ್ಕಾಗಲ್ಲ, ಮೊದಲೇ ಏನೂ ಮಾಡಲ್ಲ. ಈ ಥರ ಕಾರಣಗಳು ಹೇಳಿದ ಮೇಲೆ ಪ್ಯಾಂಡಮಿಕ್ ಕಾರಣದಿಂದ ಎಷ್ಟು ಜನ ಎಷ್ಟು ಕೆಲಸನ ಕೈ ಬಿಟ್ಟಿದ್ದಾರೆ. ಅದ್ರ ಮೇಲೆ ಪಾಸಿಂಗ್ ದ ಬಕ್ ಮಾಡಿ ಎಷ್ಟೋ ಜನ ಜವಾಬ್ದಾರಿಯಿಂದ ನಡ್ಕೊಳ್ತಾ ಇಲ್ಲ. ಯಾಕೆಂದರೆ ಅವ್ರಿಗೊಂದು ಕಾರಣ ಬೇಕು ಮಾಡದೇ ಇರೋಕ್ಕೆ. ಆಗ DVಜಿಯವರು ಹೇಳ್ತಾರೆ, ಹೌದು ಬಾಳ್ ಬಂಡತನ ಅಂದ್ಕೊಂಡ್ರೆ ಬಂಡತನದಲ್ಲೇ ಬಾಳ್ ಮುಗಿಯತ್ತೆ. ಇದೇ ಥರ ಕೂತಿದ್ರೆ ನಿಮ್ಮ ಜೀವನ ಇದೇ ಥರ ಮುಗಿಯತ್ತೆ. ಕಹಿಯೊಗರು ಕಾಯಿ. ಹೌದು, ಕಾಯಿ ಇದ್ದಾಗ ಕಹಿ ಇದೆ. ಅದು ಮಿಡಿಗಾಯಿ ತನಕ, ಮಿಡಿತನದೊಳು ಮುಗಿಯೇ. ಆ ಕಹಿ ಅನ್ನೋದು ಮಿಡಿ ತನಕ ಇರುತ್ತೆ. ಆ ಮಿಡಿಗಾಯಿ ಆದಮೇಲೆ ಆ ಮಿಡಿತನ ಮುಗಿದ ತಕ್ಷಣ ಕಹಿ ಹೊಟ್ಟೋಗುತ್ತೆ. ಆ ಥರ ಕಹಿ ಇದೆ ಬಾಳಲ್ಲಿ, ಆದರೆ ಮಿಡಿ ಆಗಬೇಕದು. ಅದು ಚೆನ್ನಾಗಿ ಮಿಡಿ ಆಗಬೇಕು, ಅದಕ್ಕೆ ಬಿಡಬೇಕು ನಾವು. ಆವಾಗ ಈ ಥರ ನಾವು ಕಂಪ್ಲೇಂಟ್ ಮಾಡೋದಿಲ್ಲ. ಅಹುದು ಬಾಳ್ ಬಂಡತನ ವಿಹದಿ ಬಾಳ್ ಮುಗಿವಡೆ ಕಹಿ ಒಗರು ಕಾಯಿ ಮಿಡಿತನದೊಳು ಮುಗಿಯೇ. ಮಿಡಿತನದಲ್ಲೇ ಮುಗಿದೋದ್ರೆ ಒಗರು. ಸಿಹಿ ಅಹುದು ಕಾಯಿ ಹಣ್ಣಾಗೆ ಜೀವಿತು. ಆ ಕಾಯಿ, ಅದೇ ಕಾಯಿ ಸಿಹಿ ಆಗತ್ತೆ ಯಾವಾಗ? ಹಣ್ಣಾಗಕ್ಕೆ ಬಿಡಬೇಕು. ಒಗರಿದ್ದಿದ್ದು ಕಹಿ ಇರೋದು ಆ ಮಿಡಿತನ ದಾಟದ ಮೇಲೆ ಹಣ್ಣಾಗೆ ಜೀವಿತು. ನನ್ನ ಜೀವಿತವೂ ಕೂಡ ಅಷ್ಟೇನೆ ಹಣ್ಣಾಗತ್ತೆ. ಮಹಿಮೆಗೊಳ್ಳುವುದು ಮಾಗೆ. ನಿಮಗೆ ಜೀವನದ ಮಹಿಮೆ ಗೊತ್ತಾಗೋದು ಮಾಗಬೇಕಾದ್ರೆ. ಆ ಮಾಗಬೇಕಾದ್ರೆ ನಾವು ಜವಾಬ್ದಾರಿ ತಗೊಳ್ಬೇಕು. ಎಲ್ಲ ಹೋಗ್ಲಿ, ತಗೊಳ್ಳೋದು ಅಂದ್ರೆ ಇಲ್ಲ, ನಮ್ಮ ಕೆಲಸನ ನಾವು ಪರ್ಫೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ರೆಸ್ಪಾನ್ಸಿಂದ ಮಾಡಿದ್ರೆ ಯಾವ ಅಪೇಕ್ಷೆ ಇಲ್ಲದೆ ಪ್ರಪಂಚಕ್ಕೆ ಸೇರುತ್ತೆ. ಮಹಿಮೆಗೊಳ್ಳುವುದು ಮಾಗೆ ಮಂಕುತಿಮ್ಮ. ಅಹುದು ಬಾಳ್ ಭಂಡತನ ವಿಹದಿ ಬಾಳ್ ಮುಗಿವೊಡೆ ಕಹಿಯೊಗರು ಕಾಯಿ ಮಿಡಿತನದೊಳು ಮುಗಿಯೇ. ಸಿಹಿಯುವುದು ಕಾಯಿ ಹಣ್ಣಾಗೆ ಜೀವಿತಂ ಅಂತೂ ಮಹಿಮೆಗೊಳ್ಳುವುದು ಮಾಗೆ ಮಂಕುತಿಮ್ಮ. ನೋಡಿ, ಇವಾಗ ಉದಾಹರಣೆ ಕೊಡ್ತೀನಿ. ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಿದ್ರೆ, ಯೋಗ ಮಾಡಿದ್ರೆ ಸ್ವಲ್ಪ ಶಕ್ತಿ ಇದೆ. ಚೆನ್ನಾಗಿ ಮಾಡಿದಾಗ ಒಂದು 70 ವರ್ಷ ಆಗಿದ್ರೂ ಈಸಿಯಾಗಿ ಮೆಟ್ಲು ಹತ್ಕೊಂಬರ್ತೀನಿ, ಒಂದು ಏದುಸರಿಲ್ಲ. ಇದು ಯಾಕಾಯಿತು? ಇಷ್ಟು ನಡೆದಿದ್ದಕ್ಕೆ ಈಸಿಯಾಗಿ ಹತ್ಬೋದು. ನಾ ಯೋಗ ಮಾಡಿದೆ, ಏನು ಮಾಡಿದೆ, ಒಂದೊಂದು ಮೆಟ್ಲಿಗೆ ಅರ್ಧ ಗಂಟೆ ನಿಂತ್ಕೋಬೇಕು ಈ ವಯಸ್ಸಿನಲ್ಲಿ. ಯಾಕೆ ಇದಾಯಿತು? ನಾವು ಓಡಾಡಿದ್ದೆಲ್ಲಿ ಹೋಯಿತು? ಟೈಮ್ ವೇಸ್ಟ್ ಆಯಿತಾ? ಇಲ್ಲ. ಜಟ್ಟಿ ಕಾಳಗದಿ ಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲವೇನೆನ್ನುವೆಯಾ? ಜಟ್ಟಿ ಕಾಳಗದಲ್ಲಿ ಗೆಲ್ಲಿಲ್ಲ. ನಾನು ಹೋಗಿ ಯಾವುದು ಕಾಂಪಿಟೇಷನ್ನು, ಮ್ಯಾರಥಾನು, ರೇಸು ಮಾಡಲಿಲ್ಲ. ಜಟ್ಟಿ ಕಾಳಗದಿ ಗೆಲ್ಲದೊಡೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವಿಫಲವೆನ್ನುವೆಯೇಂ.
ಮುಟ್ಟಿ ನೋಡು ಅವನ ಮೈಕಟ್ಟು ಕಬ್ಬಿಣದ ಗಟ್ಟಿ. ಅವನು ಹೆಂಗಿದಾನೆ ನೋಡು, ಗಟ್ಟಿತನ ಗರಡಿ ಫಲ. ಆ ಗಟ್ಟಿತನ ಬರೋದು ಅವನ ಗರಡಿ ಫಲ. ಅದು ನಮಗೆ ಬೇಕಾಗಿರೋದೇನು? ದಟ್ ಎನರ್ಜಿ. ಜವಾಬ್ದಾರಿ ತಗೊಂಡು ನಾವು ಕೆಲಸ ಮಾಡ್ತಿದ್ದಷ್ಟು ನಮ್ಮ ಎನರ್ಜಿ ಜಾಸ್ತಿ ಆಗತ್ತೆ. ಇಷ್ಟೇ ಜವಾಬ್ದಾರಿ ತಗೊಂಡ್ರೆ ಅಷ್ಟೇ ಶಕ್ತಿ ನಿನಗೆ. ನನ್ನ ಕೈಲಾಗಲ್ಲ ಅಂದ್ರೆ ಕೈಲಾಗೋಷ್ಟು ಮಾಡ್ತೀಯಾ, ನಂಗೆ ಮನ್ಸಿಲ್ಲ ಅಂದ್ರೆ ಮನ್ಸಿರೋಷ್ಟು ಮಾಡ್ತೀಯಾ, ನಂಗೆ ಬುದ್ಧಿ ಹೇಳ್ತಾ ಇದೆ ನಂಗೆ ಅಹಂಕಾರ ಬೇಡ ಅಂತೂ ಇದು ನಂಗೆ ಇಷ್ಟ ಇಲ್ಲ ಅಂದ್ರೆ ನಿನಗೆ ಇಷ್ಟ ಬಂದಿದ್ದು ಮಾಡ್ತೀಯಾ. ಇಷ್ಟ ಕಷ್ಟ ನಷ್ಟ ಎಲ್ಲ ಅವನಿಗೆ ಬಿಡು. ನೀನು ಮಾಡೋದನ್ನ ಮಾಡಿದಾಗ ಜೀವ ಮಾಗತ್ತೆ. ಮಾಗಬೇಕು. ಜೀವ ಮಾಗದಾಗ್ಲೇ ಆ ಜೀವನದ ಮಹಿಮೆ ಗೊತ್ತಾಗೋದು.